ಇವತ್ತು ಶಿವರಾತ್ರಿ ಹಬ್ಬ. ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೇಗ ಅಂದ್ರೆ 5:45 ಆಗಿತ್ತು. ಆದ್ರೂ ಇನ್ನು ಕತ್ಲು ಹಂಗೇನೆ ಇತ್ತು. ಎದ್ದಿದ ತಕ್ಷಣ ಒಂದ್ಸರಿ ಗೇಟ್ ತೆಗೆದು ಹೋಗಿ ಆಚೆ ಕೆಳಗಡೆ ಎಲ್ಲ ಸುಮ್ನೆ ನೋಡ್ಕೊಂಡ್ ಬರ್ತೀವಿ. ನಾನು ಅಷ್ಟೇ, ನಮ್ಮ ಯಜಮಾನರು ಅಷ್ಟೇ. ಏನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸ್ವಲ್ಪ ವಾಕ್ ಮಾಡಿ ಅಡಿಗೆ ಮಾಡಕ್ಕೆ ಬಂದೆ. ಇವಾಗ ನಾನು ದೋಸೆ ಹಿಟ್ಟಾಗ್ಲಿ ಇಡ್ಲಿ ಹಿಟ್ಟಾಗ್ಲಿ ರುಬ್ಬಿದ ಮೇಲೆ ಅದು ಫರ್ಮಿಟ್ ಆಗಕ್ಕೆ ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದೀನಿ. ನಾನು ಕೂಡ ಯಾವ್ದೋ ಒಂದು ವಿಡಿಯೋಲಿ ನೋಡಿದೆ. ಮತ್ತೆ ನಾನು ಅಬ್ಸರ್ವ್ ಮಾಡಿರೋ ತರ ಅದರಲ್ಲಿ ಹಾಕ್ದಾಗಿಂದನೂ ಚೆನ್ನಾಗಿ ಉಬ್ಬಿ ಬರ್ತಿದೆ. ನಿಮ್ಮ ಮನೇಲೂ ಇದ್ರೆ ಟ್ರೈ ಮಾಡಿ ನೋಡಿ. ಇನ್ನು ತಿಂಡಿಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ನಮ್ಮ ಯಜಮಾನರು 7:30ಗೆಲ್ಲ ಹೊರಟ್ಬಿಡ್ತಾರೆ. ಹಾಗಾಗಿ ಅವ್ರು ಹೊರಡೋ ಅಷ್ಟರಲ್ಲಿ ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟನೂ ಬಾಕ್ಸಿಗೆ ಹಾಕ್ಬೇಕು. ಅದರಿಂದ ಎಷ್ಟು ಬೇಗ ಇದ್ರೂ ಸಾಕಾಗಲ್ಲ. ಮುಂಚೆನೆ ಅಡಿಗೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ 1 hour ಅಲ್ಲೇ ಮುಗಿಸ್ಬೋದು. ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಲೇಟ್ ಆಗ್ಬಿಡತ್ತೆ. ನಂಗೆ ವಾಕ್ ಮಾಡಕ್ಕೆ ಒಂದು 10 ನಿಮಿಷ ಅಷ್ಟೇ ಸಿಗೋದು. ಇನ್ನ ತರಕಾರಿ ಎಲ್ಲ ಬಂದಿತ್ತು, ತೆಗ್ದಿಡ್ತಾ ಇದ್ದೆ. ಮನೆಯವ್ರಿಗೆ ದೋಸೆ ಎಲ್ಲ ಆದ್ಮೇಲೆ ನನ್ಗೆ ಅಂತ ಗೋಧಿ ನುಚ್ಚನ್ನ ಯೂಸ್ ಮಾಡ್ಕೊಂಡು ಪಲಾವ್ ತರ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ಎಲ್ಲಾ ತರ ತರಕಾರಿನೂ ಹಾಕೊಳ್ಬಹುದು. ನಿಮ್ಗೆ ಯಾವ್ದು ಇಷ್ಟ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಸ್ವಲ್ಪ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಮಶ್ರೂಮ್, ಹಸಿ ಬಟಾಣಿ, ಅವರೆಕಾಳು, ಸ್ವಲ್ಪ ಸೋಯಾಬೀನ್ ಮತ್ತೆ ಸ್ವಲ್ಪ ಡಬಲ್ ಬೀನ್ಸ್ ಕಾಳನ್ನ ನೆನೆಸಿ ಹಾಕೊಂಡಿದೀನಿ. ಟೊಮ್ಯಾಟೊ, ಈರುಳ್ಳಿ ಎಲ್ಲಾನು ಹಾಕೊಂಡಿದೀನಿ. ಗೋಧಿ ನುಚ್ಚನ್ನ ಸ್ವಲ್ಪ ಹೊತ್ತು ನೆನೆಸಿ ಹಾಕ್ಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ನಾನು ಕಮ್ಮಿ ಮಸಾಲೆಯಲ್ಲಿ ಮಾಡ್ತಿರೋದ್ರಿಂದ ಪಲಾವ್ ಸ್ಪೈಸಸ್ ಏನು ಹಾಕಿಲ್ಲ. ಒಂದೇ ಒಂದು ಪಲಾವ್ ಎಲೆನ ಹಾಕಿ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ಎಲ್ಲ ಕೆಲಸ ಮುಗಿಸಿ ಶಿವರಾತ್ರಿ ಹಬ್ಬ ಅಲ್ವಾ, ಪೂಜೆ ಮಾಡೋಣ ಅಂತ ಬಂದೆ. ಏನೇ ಮಾಡಿದ್ರು ಎಲ್ಲ ಕೆಲಸ ಮುಗಿದು ಮಧ್ಯಾಹ್ನ ಆಗ್ಬಿಡತ್ತೆ. ಅವಾಗ ಇನ್ನೇನ್ ಪೂಜೆ ಮಾಡೋದು ಅಂತ ಸಂಜೆ ಹಂಗೆ ಮಾಡ್ಕೊಂತೀನಿ. ನನ್ ಡೇ ಅಂತೂ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಬ್ಯುಸಿಯಾಗೇ ಇರುತ್ತೆ. ಯಜಮಾನ್ರು ಡ್ಯೂಟಿಗೆ ಹೋದ್ಮೇಲೆ ಮಕ್ಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ನಾನು ರೆಡಿಯಾಗಿ ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ ಬಂದು ನಂಗೆ ಅಂತ ಏನಾದ್ರು ಕುಕ್ ಮಾಡ್ಕೊಂಡು ತಿಂದು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಬಂದ್ಬಿಡ್ತಾಳೆ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಫುಲ್ ಡೇ ರೂಟೀನ್ ಶೇರ್ ಮಾಡ್ಕೊತೀನಿ. ಸಂಜೆ ಹಂಗೆ ನಮ್ಮ ಮನೆ ಹತ್ರ ಇದ್ದಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ.